ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಕೇಸ್ ಏನಿದೆಯಲ್ಲ, ಪ್ರಕರಣ ಇದೆಯಲ್ಲ, ಅದರ ಅಪ್ಡೇಟ್ ಸಿಗ್ತಾ ಇದ್ದಾವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಕೇಸ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಇದೆ. ಸಾಕ್ಷಿ ಸಂದೀಪ್ಗೆ ಬೆದರಿಕೆ ಹಾಕಿದ್ದ ಆರೋಪಿ ಪುನೀತ್ ಮೂಲಕ ಬೆದರಿಕೆ ಹಾಕಿಸಿದ್ದ ಇಬ್ಬರು ಪತ್ತೆಯಾಗಿದ್ದಾರೆ. ಕಿರಣ್ ಗೌರವ್ ಶೆಟ್ಟಿ ಎಂಬುವವರ ಪಾತ್ರ ಬಯಲಾಗಿದೆ. ಇದರಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಕೇಸ್ನಲ್ಲಿ ಉದ್ಯಮಿಗಳಾದ ಕಿರಣ್ ಹಾಗೂ ಗೌತಮ್ ಶೆಟ್ಟಿ. FSL ರಿಪೋರ್ಟ್ನಲ್ಲಿ ಸ್ಫೋಟಕ ವಿಚಾರ ಬೆಳಕಿಗೆ ಬಂದಿದೆ. ಪುನೀತ್ ಮತ್ತು ಟೀಮ್ಗೆ ಗೈಡ್ ಮಾಡಿದ್ರು ಕಿರಣ್ ಮತ್ತು ಗೌರವ್ ಸೇರಿ. ಪುನೀತ್ ಮೂಲಕ ಸಾಕ್ಷಿ ಕಿಡ್ನಾಪ್ ಮಾಡಿಸಿ ಜೀವ ಬೆದರಿಕೆ ಹಾಕಿಸೋದಕ್ಕೆ ಯತ್ನ ಮಾಡಿದ್ರು. ಕೃತ್ಯದ ಸಮಯದಲ್ಲಿ ವಾಟ್ಸಾಪ್ ಕಾನ್ಫರೆನ್ಸ್ ನಡೆಸಿದ್ರು. ಆ ಒಂದು ಡೀಟೇಲ್ಸ್ FSL ಅಲ್ಲಿ ಪತ್ತೆಯಾಗಿದೆ. FSL ರಿಪೋರ್ಟ್ನಲ್ಲಿ ಸಾಕ್ಷಿಗೆ ಬೆದರಿಕೆ ವಿಚಾರ ಬಯಲಾಗಿರ್ತಕ್ಕಂಥದ್ದು. ವೀಕ್ಷಕರೇ, ಕಳೆದ ತಿಂಗಳು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂದೀಪ್ ಮುಖ್ಯ ಸಾಕ್ಷಿ, ಅವರನ್ನ ಸಾಕ್ಷಿ ಹೇಳಬಾರ್ದು ನೀನು ಕೋರ್ಟಲ್ಲಿ ಅಂತ ಹೇಳಿ ಬೆದರಿಕೆ ಹಾಕಿದ್ರು ಪುನೀತ್ ಅಂತ ಹೇಳಿ. ಅದರ ಹಿಂದೆ ಯಾರ ಕೈವಾಡ ಇತ್ತು ಅಂತ ಹೇಳಿ ಪೊಲೀಸರು ಅದರ ಬೆನ್ನಟ್ಟದಾಗ ಪ್ರಮುಖ ಇಬ್ಬರ ಪಾತ್ರ ಬಯಲಾಗಿತ್ತು. ಕಿರಣ್ ಮತ್ತು ಗೌರವ್ ಶೆಟ್ಟಿ ಅಂತ ಹೇಳಿ ಪುನೀತ್ ಮೂಲಕ ಸಾಕ್ಷಿದಾರ ಸಂದೀಪ್ಗೆ ಬೆದರಿಕೆ ಹಾಕಿಸಿದ್ರು. ದರ್ಶನ್ ವಿಚಾರದಲ್ಲಿ ಕೋರ್ಟಲ್ಲಿ ಸಾಕ್ಷಿ ಹೇಳಬಾರ್ದು, ನೀನು ಸಾಕ್ಷಿ ಹೇಳಿದ್ರೆ ನಿನ್ನ ಜೀವಕ್ಕೆ ಕುತ್ತಿದೆ ಅಂತ ಹೇಳಿ ಸಂದೀಪ್ ಡೈರೆಕ್ಟ್ ಆಗಿ ಹೋಗಿ ಕೋರ್ಟ್ ಎದುರುಗಡೆ ಹೇಳಿಬಿಟ್ರು, ನನಗೆ ಜೀವ ಬೆದರಿಕೆ ಇದೆ, ದರ್ಶನ್ ಕಡೆಯಿಂದ ದರ್ಶನ್ ಪರವಾಗಿರೋರು ನನಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ, ನಾನು ಸಾಕ್ಷಿ ಹೇಳಿದ್ರೆ ನನ್ನ ಕೊಲ್ತೀನಿ, ಹೊಡಿತೀನಿ, ಬಡಿತೀನಿ ಅಂತಿದ್ದಾರೆ ಅಂತ ಹೇಳಿ ನ್ಯಾಯಾಧೀಶರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದರ ಹಿಂದೆ ಯಾರಿದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ರು. ಈಗ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ, ಕಿರಣ್ ಹಾಗೂ ಗೌತಮ್ ಅಂತ ಹೇಳಿ, ಗೌರವ್ ಅಂತ ಹೇಳಿ, ಕಿರಣ್ ಗೌರವ್ ಇಬ್ಬರ ಹೆಸರು ಕೇಳಿ ಬರ್ತಾ ಇದೆ. ಇವರಿಬ್ಬರು ಕೂಡ ಪುನೀತ್ ಮೂಲಕ ಈ ಒಂದು ಕೆಲಸವನ್ನ ಮಾಡಿಸಿದ್ರಂತೆ. ವಾಟ್ಸಪ್ ಕಾನ್ಫರೆನ್ಸ್ ನಲ್ಲಿ ಇದ್ರಂತೆ ಇವರಿಬ್ಬರು. ಪುನೀತ್ ಮಾತನಾಡುವಾಗ ಸಾಕ್ಷಿಗೆ ಬೆದರಿಕೆ ಹಾಕುವಾಗ ನೋಡಿ, ದರ್ಶನ್ ಕೇಸ್ನಲ್ಲಿ ಅವರ ಆಪ್ತರು ಮತ್ತಿಷ್ಟು ಮುಳ್ಳಾಗ್ತಾರ್ರಿ. ಅವ್ರು ದರ್ಶನ್ಗೆ ಕೇಸೇ ಮೊದಲೇ ದೊಡ್ಡ ಕಗ್ಗಂಟಾಗಿ ಕಾಡ್ತಾ ಇದೆ, ಅವರಿಗೆ ಕಬ್ಬಿಣದ ಕಡಲೆ ಅಂತ ಆಗೋಗಿದೆ ಕೇಸು. ಏನು ಮಾಡಿದ್ರೆ ಏನಾಗುತ್ತೆ ಅನ್ನುವ ರೀತಿಯಲ್ಲಿ ಆಗಿದೆ ದರ್ಶನ್ ಕೇಸು. ಸೊ ಇವಾಗ ಇಂಥದ್ದು ಅವರ ಆಪ್ತರೇ ಅವರಿಗೆ ಮುರುಳಾಗೋದು ಬಹಳ ಸರಿ ಆಗ್ತಾ ಇರೋದು ಅದೇ, ಈಗ ಆಗಿರೋದು ಅದೇ. ಈಗ ನೋಡಿ, ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಮತ್ತೆ ಈ ಕೇಸ್ ಮತ್ತಿಷ್ಟು ಬಲಿಷ್ಠ ಆಗುತ್ತೆ, ನ್ಯಾಯಾಲಯ ಮತ್ತಿಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಸಾಕ್ಷಿ ನಾಶ ಮಾಡ್ತಾರೆ ಅಂತ ಹೇಳಿ ದರ್ಶನ್ ಅವರನ್ನ ಮತ್ತಿಷ್ಟು ಕಠಿಣವಾದ ಬಂಧನದಲ್ಲಿ ಇಡೋಕೆ ಪ್ರಯತ್ನ ಆಗುತ್ತೆ. ಅವರಿಗೆ ಫ್ಯಾಮಿಲಿಗೂ ಮೀಟ್ ಮಾಡೋಕ್ಕೂ ತೊಂದರೆ ಆಗುತ್ತೆ, ಸ್ನೇಹಿತರಿಗೆ ಮೀಟ್ ಮಾಡೋಕ್ಕೆ ತೊಂದರೆ ಆಗುತ್ತೆ. ಎಲ್ಲವೂ ಅವರ ಗ್ಯಾಂಗಲ್ಲಿ ಇರುವವರೇ ಮಾಡುವಂಥದ್ದು. ಇವರು ಅವರಿಗೆ ಒಳಿತು ಮಾಡೋದಕ್ಕಿಂತ ಬಹಳ ಕಷ್ಟಕ್ಕೆ ದೂಡೋದೇ ಜಾಸ್ತಿ ಅವರ ಆಪ್ತರು. ಈಗ ಆಗಿರೋದು ಕೂಡ ಅದೇ. ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮೋಹನ್ ನನಗೆ ಫೋನ್ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಮೋಹನ್, ನೋಡಿ, ದರ್ಶನ್ ವಿಚಾರದಲ್ಲಿ ಅಂದರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಪ್ರಮುಖವಾದವರು, ಅಂದರೆ ಅವರ ಹಿಂದೆ ಯಾರಿದ್ರು ಅಂತ ಹೇಳಿ ಅವರ ಇಬ್ಬರ ಹೆಸರು ಕೇಳಿ ಬರ್ತಾ ಇರೋದು, ಕಿರಣ್ ಮತ್ತು ಗೌರವ್ ಅಂತ ಹೇಳಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಮೋಹನ್? ಎಸ್ ಮಾದೇವ್, ನೀವು ಹೇಳ್ತಿರೋದು ನಿಜಕ್ಕೂ ಸಹ ಅಕ್ಷರಶಃ ನಿಜ ಅನಿಸ್ತಾ ಇದೆ. ಯಾಕೆಂದ್ರೆ ದರ್ಶನ್ ಕೇಸ್ನಲ್ಲಿ ಪ್ರತಿದಿನ ಒಂದಲ್ಲ ಒಂದು ಬೆಳವಣಿಗೆಗಳು ನಡೀತಾ ಇದಾವೆ. ದರ್ಶನ್ಗೆ ಒಂದಲ್ಲ ಒಂದ್ ರೀತಿ ಸಂಕಷ್ಟ ಎದುರಾಗ್ತಿದೆ ಅಂತ ಹೇಳ್ಬೋದು. ನೆನ್ನೆ ಅಷ್ಟೇ ಪ್ರದೋಷ್ ಸಾಕ್ಷಿ ಪರಿಗಣಿಸ್ಬೇಕಾ ಬೇಡವಾ, ಅಥವಾ ಪರಿಗಣಿಸಿದ್ರೆ ದರ್ಶನ್ ಮುಂದಿನ ಸ್ಥಿತಿ ಏನಾಗುತ್ತೆ, ಅವ್ರಿಗೆ ಜೈಲೇ ಭಿಕ್ಷಾ ಅನ್ನೋದೊಂದು ಕಾನ್ಸೆಪ್ಟ್ ನಡೆದಿತ್ತು. ಬಟ್ ಇವತ್ತಿಗೆ ಚೇಂಜ್ ಆಗಿದೆ. ಏನಂದ್ರೆ ದರ್ಶನ್ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಆಗಿದ್ದಂತ ಸಂದೀಪ್ಗೆ ಈಗ ಪ್ರಾಣ ಬೆದರಿಕೆ ಬಂದಿರೋದು. ನಿನ್ನ ಕಿಡ್ನಾಪ್ ಮಾಡ್ತೀವಿ, ನಿನ್ನ ಕೊಲೆ ಮಾಡ್ತೀವಿ, ನಿನ್ಗೆ ಹಾಗ್ ಮಾಡ್ತೀವಿ, ಅಥವಾ ನಿನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತೀವಿ ಅನ್ನೋ ಒಂದು ವಿಚಾರವನ್ನು ಇವತ್ತು ಬೆಳಕಿಗೆ ಬಂದಿರುವಂಥದ್ದು. ಇನ್ನು ಈ ಬೆದರಿಕೆ ಹಾಕಿದ್ದಂತಹ ಆರೋಪಿಗಳು ನೋಡೋದಾದ್ರೆ ಕಿರಣ್ ಮತ್ತು ಗೌರವ್ ಶೆಟ್ಟಿ ಅನ್ನೋ ಇಬ್ಬರು ವ್ಯಕ್ತಿಗಳು ಬೆದರಿಕೆ ಹಾಕಿರ್ತಾರೆ. ಇನ್ನು ಇವರು, ನಾವು ಸಂದೀಪ್ ಅನ್ನೋ ವ್ಯಕ್ತಿನ ಕಿಡ್ನಾಪ್ ಮಾಡ್ತೀವಿ, ನೀನು ದರ್ಶನ್ ವಿರುದ್ಧ ಸಾಕ್ಷಿ ಹೇಳ್ಬಾರ್ದು, ನೀನು ಒಂದ್ ವೇಳೆ ಸಾಕ್ಷಿ ಹೇಳಿದ್ರೆ ನಿನ್ನ ಫ್ಯಾಮಿಲಿಗೆ ತೊಂದರೆ ಕೊಡ್ತೀವಿ, ನಿನ್ನ ಕಿಡ್ನಾಪ್ ಮಾಡ್ತೀವಿ, ನಿನ್ನ ಕೊಲೆ ಮಾಡ್ತೀವಿ ಅನ್ನೋ ಒಂದು ಬೆದರಿಕೆಯನ್ನ ಹಾಕಿರ್ತಾರೆ. ಇನ್ನು ಈ ಹಿಂದೆ ಮಾಸ್ಟರ್ ಮೈಂಡ್ ಯಾರ್ದಿರುತ್ತೆ ಅಂದ್ರೆ ಪುನೀತ್ ಎಂಬ ವ್ಯಕ್ತಿ ಈ ಹಿಂದೆ ಮಾಸ್ಟರ್ ಮೈಂಡ್ ಮಾಡ್ಕೊಂಡು ಇವರು ಏನು ಕಿರಣ್ ಮತ್ತು ಗೌರವ್ ಶೆಟ್ಟಿ ಈ ಇಬ್ಬರನ್ನು ನೇಮಿಸಿರ್ತಾರೆ. ಈ ಇಬ್ರು
ಸ್ವತಃ ಏನು ಬಿಸ್ನೆಸ್ ಮ್ಯಾನ್ಗಳಾಗಿರ್ತಾರೆ ಇವರು ಏನು ದರ್ಶನ್ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿ ಆಗಿದ್ದಂತ ಸಂದೀಪ್ಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಾರೆ. ಇನ್ನು ಈ ಪ್ರಾಣ ಬೆದರಿಕೆಯನ್ನ ಹಾಕಿದಂತ ಸಂದರ್ಭದಲ್ಲಿ ಎಲ್ಲ ವಾಟ್ಸಪ್ ಕಾನ್ಫರೆನ್ಸ್ ಮೂಲಕ ಮಾತಾಡಿರ್ತಾರೆ. ಈಗ ಇದು FSL ರಿಪೋರ್ಟ್ ನಲ್ಲಿ ಬೆಳಕಿಗೆ ಬಂದಿರುವಂತದ್ದು ಮಹಾದೇವ್. ಓಕೆ ಥ್ಯಾಂಕ್ ಯು ಮೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ದರ್ಶನ್ ಕೇಸ್ನಲ್ಲಿ ನೋಡಿ ಅವರ ಆಪ್ತರಿಂದಲೇ ಮತ್ತಿಷ್ಟು ಆ ಕೇಸು ಬಲಿಷ್ಠವಾಗ್ತಾ ಹೋಗುತ್ತೆ, ಅವರಿಗೆ ಮತ್ತಿಷ್ಟು ತೊಂದರೆ ಆಗ್ತಾನೆ ಹೋಗುತ್ತೆ. ಈಗ ಈ ಕೇಸಲ್ಲೂ ಕೂಡ ಬೆಳವಣಿಗೆ ಕಾಡ್ತಾ ಇದೆ. ಅವರ ಆಪ್ತರೇ ಈಗ ಸಾಕ್ಷಿಯನ್ನು ಹೇಳೋದಕ್ಕೆ ಮಾಫಿ ಸಾಕ್ಷಿಯಾಗಿ ಕೋರ್ಟ್ ಎದುರುಗಡೆ ಹೋಗಿ ನಿಲ್ತಾ ಇದ್ದಾರೆ. ಇವೆಲ್ಲವೂ ಕೂಡ ದರ್ಶನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡೋದು ಮಾತ್ರ ಗ್ಯಾರಂಟಿ. ಇದರಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟಕರವಾಗಿದೆ ದರ್ಶನ್ ಅವರು.